ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಒಂದು ಕ್ಯಾರೆಟ್, ಒಂದು ಟೊಮೆಟೊ, 4 ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿ. ಈ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೇನೆ. ಈಗ ಕ್ಯಾರೆಟ್ನ ಸಿಪ್ಪೆನ ತೆಗೆದು ಮತ್ತು ಟೊಮೆಟೊ ನೀಟಾಗಿ ತೊಳೆದು ಸ್ಲೈಸಾಗಿ ಕಟ್ ಮಾಡಿ ಎರಡನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ಅದಾದ ನಂತರ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು 1 ಸ್ಪೂನಷ್ಟು ತುಪ್ಪನ ಸೇರಿಸಿ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸಿ 2 ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಡು 5 to 10 ಮಿನಿಟ್ಸ್ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬಾಯ್ಲ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ ಮತ್ತು ಟೊಮೆಟೊ ಆ ಒಂದು ಪ್ಯೂರಿಯನ್ನು, ಆ ಒಂದು ಮಿಶ್ರಣನ ಈ ಒಂದು ಕಡಾಯಿಗೆ ಸೇರಿಸಿ ನೀಟಾಗಿ ಕೈಯಾಡಿಸ್ತಾ ಬರಬೇಕು. ಒಂದು 10 to 20 ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದಾದ ನಂತರ ನಮಗೆ ಅವಶ್ಯಕತೆ ಇದ್ದರೆ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಬಹುದು, ಇಲ್ಲ ಅಂದರೆ ನೀವು ಉಪ್ಪನ್ನು ಸ್ಕಿಪ್ ಮಾಡಬಹುದು. ಈಗ ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಗುಗೆ ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಬಿಸಿ ಆರಿದ ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಿ ಮಗುಗೆ ಸರ್ವ್ ಮಾಡ್ಬೋದು. ಗೈಸ್, ಈ ಒಂದು ಮಿಶ್ರಣವನ್ನು, ಈ ಒಂದು ಪ್ಯೂರಿಯನ್ನು ರೆಸಿಪಿ ಈ ರೀತಿಯಾಗಿ ನಾವು ಮಾಡಿ ಮಗುಗೆ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ, ಅವಲಕ್ಕಿಯನ್ನು ಮಗುಗೆ ಕೊಡೋದ್ರಿಂದ ಈಸಿಲಿ ಡೈಜೆಸ್ಟಿವ್ ಆಗುತ್ತೆ ಮತ್ತು ಐರನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ರಿಚ್ ಕಾರ್ಬೋಹೈಡ್ರೇಟ್ ಇದೆ, ನ್ಯೂಟ್ರಿಯೆಂಟ್ ರಿಚ್ ಲೋ ಗಟನ್ ಕೂಡ ಈ ಒಂದು ಫುಡ್ಡಲ್ಲಿದೆ. ಹಾಗೆಯೇ ಯಾವುದೇ ರೀತಿಯಾದಂಥ ಫುಡ್ ಅಲರ್ಜೀಸ್ ಆಗದೇ ಇರೋ ರೀತಿಯಲ್ಲಿ ಈ ಒಂದು ಅವಲಕ್ಕಿ ಕೂಡ ಮಗುಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ ಎ, ಫೈಬರ್, ವಿಟಮಿನ್ B6, ವಿಟಮಿನ್ ಕೆ ಮತ್ತು ಮಗು ಹೆಲ್ತಿ ಗ್ರೋತ್ ಆಗೋದಕ್ಕೆ ತುಂಬಾ ಪ್ರಮೋಟ್ ಮಾಡುತ್ತೆ. ಮತ್ತು ಬೇಬಿ ಸ್ಕಿನ್ಗೂ ಕೂಡ ತುಂಬಾ ಪ್ರೊಟೆಕ್ಷನ್ ಇದೆ. ಆ್ಯಂಟಿ ಆಕ್ಸಿಡೆಂಟ್, ಐರನ್ ಕಂಟೆಂಟ್ ಕೂಡ ಈ ಒಂದು ಕ್ಯಾರೆಟಲ್ಲಿ ಮಗುಗೆ ಸಿಗುತ್ತೆ. ಈ ಒಂದು ಪ್ಯೂರಿಯಲ್ಲಿ ಟೊಮೆಟೊನ ಆ್ಯಡ್ ಮಾಡೋದ್ರಿಂದ ಟೊಮೆಟೊದಲ್ಲಿ ಮಗುಗೆ ತುಂಬಾ ಬೆನಿಫಿಟ್ ಇದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಎಲ್ಲ ವಿಟಮಿನ್ಸು ಮಗುಗೆ ಸಿಗುತ್ತೆ. ಹಾಗೆ ಈ ಒಂದು ಪ್ಯೂರಿಗೆ ಟೊಮೆಟೊನ ಆ್ಯಡ್ ಮಾಡೋದ್ರಿಂದ ಟೊಮೆಟೊದಲ್ಲಿ 94% ವಾಟರ್ ಕಂಟೆಂಟ್ ಇರೋದ್ರಿಂದ ಮಗುಗೆ ಕಾನ್ಸ್ಟಿಪೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಗುಗೆ ಒಳ್ಳೆ ಬೆನಿಫಿಟ್ಸ್ ಇರುವಂಥ ಒಂದು ಒಳ್ಳೆ ಫುಡ್ ಅಂತಲೇ ನಾವು ಇದನ್ನು ಹೇಳ್ಬೋದು. ನೋಡಿ, ಈಗ 10 to 20 ಮಿನಿಟ್ಸ್ ಇದು ಚೆನ್ನಾಗಿ ಕುಕ್ ಆಗಿದೆ. ಇದಾದ ನಂತರ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದಾದ ನಂತರ ನಾವು ಸ್ಟವ್ನ ಆಫ್ ಮಾಡಿ ಇದು ಬಿಸಿ ಆರಿದ ಮೇಲೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಮಗುಗೆ ತಿನ್ನಿಸ್ಬೋದು. ಮಗು ಕೂಡ ತುಂಬ ಎಂಜಾಯ್ ಮಾಡ್ತಾ ತಿನ್ನುತ್ತೆ. ಗೈಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.